ಹಾಯ್ ಹಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೇನೆ. ನಾವು ಆರಾಮಿದ್ದೇವೆ ನೋಡ್ರಿ. ಶೋಭಾ ಸಂಸಾರದ ಕಥೆನ ಹಾಕಕತ್ತೀನಿ ರೀ. ಈಗ ಸಪೋರ್ಟ್ ಮಾಡಿರಿ. ಕತೆ ಚೆನ್ನಾಗೈತೆ ನೋಡ್ರಿ. ಹೆಣ್ಣು ನೋಡೋ ಶಾಸ್ತ್ರದ ವಿಡಿಯೋ ಐತ್ರಿ ಇವತ್ತು. ನೋಡ್ರಿ ಹೆಂಗೈತಿ ಕತೆ, ಕಮೆಂಟ್ ಮಾಡಿ ತಿಳಿಸ್ರಿ, ಲೈಕ್ ಕೊಡ್ರಿ, ಹೈಪ್ ಮಾಡಿರಿ. ಹೈಪ ಮಾಡಂಗಿಲ್ಲ, ಕಮೆಂಟು ಮಾಡಂಗಿಲ್ಲ. ಭಾಳ ಜನ ಕಮೆಂಟ್ ಮಾಡಿ ತಿಳಿಸ್ರಿ ಕತೆ ಹಿಂಗೆ ಬರಕತ್ತವು. ಮಾಡಿದ್ರಿಗಲ್ರಿ, ಮಾಡಲಿಲ್ದರಿಗೆ ಹೇಳಕತ್ತೀನಿ. ನನ್ನ ಡೈಲಿ ವ್ಯೂವರ್ಸಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ ರೀ. ಸಪೋರ್ಟ್ ಮಾಡಕತ್ತೀರಿ. ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹನ ಮುಂದುವರ್ಸ್ಕೊಂಡು ಹೋಗ್ರಿ ಅಂತ ಕೇಳ್ತೇನೆ ರೀ. ಹೊಸ ಕತೆ ಯಾವುದಾದ್ರೂ ಚಲೋ ಮಾಡೋಣ ಅಂತ ಅಂದ್ಕೊಂಡನ್ರಿ. ನೀವು ಕಮೆಂಟ್ ಮಾಡಿ ತಿಳಿಸ್ರಿ ಯಾವ ಥರದ ಕತೆ ಮಾಡೋಣ ಅಂತಂದು. ಕಮೆಂಟ್ ಮಾಡಿರಿ ಎಲ್ಲರೂ, ನೋಡೋಣ ಆ ಕತೆ ಸ್ಟಾರ್ಟ್ ಮಾಡೋಣ. ಆಮೇಲೆ ಇವತ್ತಿನ ಕತೆಗೆ ಸಪೋರ್ಟ್ ಮಾಡಿರಿ, ಲೈಕ್ ಕೊಡ್ರಿ, ಹೈಪ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಚಾನಲ್ ನೋಡಕತ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಏನು ಬದುಕು ಏನು ತಾನ ಅಂತಿದ್ದಿ. ಇವತ್ತು ಹೂವು 1,200 ರೂಪಾಯಿ ಆದವು ನೋಡು. ಪುಣ್ಯಕ್ಕೆ ಅಲ್ಲೇ ಹೋಗಿ 1,000 ರೂಪಾಯಿ ಇದನ್ನು ಕಟ್ಟಿ ಬಂದುಬಿಟ್ಟೆ. ಇರಲಿ ಇರೋ ದುಡ್ಡು ಹಿಂದಕ್ಕೆ ಸುಮ್ಮನೆ ಕೈಯಾಗಿದ್ರೆ ಖರ್ಚು ಆಗ್ಬಿಡ್ತಾವೆ. ಒಂದು ಕಟ್ಟಿ ಬಂದ್ಬಿಟ್ಟು ನೋಡು. ಹ್ಞೂ ನಜ, ಸುಮ್ಮನೆ ನಾವು ಹೂವಿಂದ ಚಲೋತ್ ನಂಗೆ ವ್ಯಾಪಾರ ಮಾಡ್ಕೊಂಡ್ವಿ ಅಂದ್ರೆ ಅಂಟಿ ಇದು ಮಲ್ಲಿಗೆ ಹೂವಿನ ಅಂಟಿಗೆ ಒಂದಿಷ್ಟು ಹಂಗೆ ವಾರಿಗೆ ಜಾಗ ಇತ್ತಂದ್ರೆ ಹೇಳು, ಒಂದಿಟ್ಟು ಕನಕಾಂಬ್ರಿ ಇದು ಹಚ್ಚಿಬಿಡೋಣ ಅಂತ. ಚಲೋ ತಂಗೆ ಅದು ಬೆಳೀತು ಅಂದ್ರೆ ಹೂ ಎರಡು ಕೂಡಿಸಿ ಕಟ್ಟಿದ್ವಿ ಅಂದ್ರೆ ಮುಗಿ ಭಾರಿ ಚಂದ ಕತ್ತಿ ಮಾಲೆ ಚಂದ ಕಾಣ್ತವು. ಇನ್ನೂ ಸ್ವಲ್ಪ ಜಾಸ್ತಿ ರೇಟಿಗೆ ಮಾರ್ಬೋದು. ನಾನು ಅದನ್ನ ಅನ್ಕೊಳಕತ್ತಿದ್ ನೋಡು. ಇನ್ನೇನು ಮಳೆಗಾಲ, ಇಷ್ಟು ಬೀಜ ತಂದು ಹಾಕ್ಬೇಕು ಬರ್ತಾವೆ. ಇದು ಕನಕಾಂಬ್ರಿ ಹೂ ಇನ್ನೂ ರೇಟ್ ಭಾಳ ಚಲೋ ಆಕತಿ. ಕನಕಾಂಬ್ರಿ ಹೂ ಹಂಗೆ ಮಾಡ್ಬಿಡೋಣ ಅಂತ ತಗೋ. ಏನು ಹೊರಗ್ನಾರು ಯಾರು ಕಟ್ಟಂಗಿಲ್ಲ, ನೀವ ಕಟ್ತೀರಿ. ಇಬ್ರು ಕುಡ್ಕೊಂಡು ಚಲೋ ಆಕತಿನ. ಅಪ್ಪನ ಐತಿ ಹೋಗಿ ಮಾತಾಡ್ಬಿಡ್ತಾನೆ. ಇವರು ಹೇಳಿದ್ರು ಅವ್ರ ಮನ್ಯಾಗ ಎಲ್ಲರೂ ಒಪ್ಕೊಂಡಾರಂತ. ಮತ್ತು ಹೆಣ್ಣು ನೋಡಕ್ಕೆ ಬರ್ತಾವಿ, ನಿಮ್ಮ ಮನೆಗೆ ಏನು ಅನ್ನೋದು ಮಾತಾಡಿ ಹೇಳು ಅಂದ್ರೆ ಹೇಳ್ಬಿಡ್ತಾನೆ. ಈಗ ಅವ್ವ ಏನಂತಳೋ ಕೇಳ್ತಾನೆ. ಅಲ್ಲ ಆಕಿ ಏನಂದ್ರೂ ಅವ್ರನ್ನ ಮದುವೆ ಆಗೋದು, ಅವ್ರ ಒಪ್ಪಿ ಮದುವೆ ಮಾಡಿದ್ರೆ ಚಲೋ ಆಕತ್ತಾಟ. ಯಪ್ಪ ಯವ್ವ ಏನು ಮಾಡಕತ್ತಿದ್ದಿ? ಇತ್ಲಾಗಿಂದ ಬಂದೆಲ್ಲ ಮುಂದದ್ದ. ಯವ್ವ ಬದುಕಿದ್ವು ಅಲ್ಲಿ ಮುಂದೆ ಅರ್ಬಿ ಹೊಣೆ ಹಾಕಿದ್ದೆ, ನೋಡಿದೆ ಒಣಗ್ಯಾವ ಇಲ್ಲ ಅಂದ. ಇನ್ನು ಮಮ್ಮಸಿ ಇದ್ವಾ, ಅದಕ್ಕೆ ಬಂದಿತ್ಲಾಗ. ಏನೋ ಹೇಳ್ಬೇಕಿತ್ತು. ಏನು ಹೇಳು ಯವ್ವ? ಅದು ನನಗೆ ತಲೆನಾಗಿರೋ ಅನಿಸಿದಿ ನೋಡಿ. ನೀನು ಏನು ತ್ರಾಸ ಕೊಡ್ಬೇಡ ನನಗೆ, ಹೇಳಿ ಏನದು ಯವ್ವ? ಅದು ಬೇ ಇವ್ರು ಅದರಲ್ಲಿ ಬೇ ಸರೋಜಮ್ಮನ ಮಗ ಬಸವ ಅದಾನಲ್ಲ, ಅವನು ನಾನು ಭಾಳ ಇಷ್ಟಪಡಕತ್ತವ ಬೇ. ಅಯ್ಯೋ 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 ಅಯ್ಯೋ, ನಿಮ್ಮಪ್ಪ ನಾನು ಹಿಂಗ ಕುಂತವಿ. ಬಂದು ಇನ್ನೊಂದು ಹುಡುಗನ್ನ ನಾ ಇಷ್ಟಪಡಕತ್ತೇನಿ ಅಂತಂದು ಹೆಂಗೆ ಎಷ್ಟು ಧೈರ್ಯ ಇರ್ಬೋದು ನಿನಗೆ ಹೇಳಾಕ ಮಾಡಾಕ? ತಂದೆ ತಾಯಿ ಅಂದ್ರೆ ಏನು ಇದನ್ನ ಇಲ್ಲ ನಿನಗೆ? ಯಾವ ಹುಡುಗನ್ ಅಲ್ಲ ನಿನಗೇನು ಅದಕ್ಕೆ ತಿರುಗ್ತಿದ್ದೇನು? ಗಣ 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 ಮನೆಗಿನ ಕೆಲಸ ಬಗ್ಸಿ ಎಲ್ಲ ಬಿಟ್ಟು. ಯವ್ವ ನೀವೇನಾರ ಅನ್ರಿ, ನಾನಂತರ ಆದ ಹುಡುಗನ ಮದುವೆ ಆಗದ್ ನೋಡು. ಸುಮ್ಮನಿರೋ ಲಕ್ಷ್ಮಿ. ನೋಡ್ರಿ ಹೆಂಗ್ ಮಾತಾಡ್ತಾಳ ನೋಡ್ರಿ. ಏನ್ ತಾನಿಕ್ಕಿದೆ, ಎಷ್ಟು ಮಾತಿಕ್ಕಿದೆ. ಅದಕ್ಕೆ ಹೇಳಿದೆ ನಾನು, ಈಕಿನ್ನ ಲಗು ಲಗು ಮದುವೆ ಮಾಡಿ ಹೊರ ದೂಡ್ರಿ, ಮತ್ ನಮ್ ತಲೆಗೆ ಏನಾರು ತಂದ್ಗಿಂದಾಳ ಅಂತಂದು ಕೇಳಿಲ್ಲ ನೀವು. ಸಮಾಧಾನದಾಗಿರು, ಮಾತಾಡೋಣಂತ. ಏನು ತಾನು ಹುಡುಗ ಏನು ಮಾಡ್ತಾನ? ಈಗ ಎಲ್ಲ ಇವ ನಡೆದವು. ಮಕ್ಕಳಿಗೆ ಎಷ್ಟು ಜಾಸ್ತಿ ಹರಡಂಗಿಲ್ಲ. ಸುಮ್ಮನೆ ಏನಕ್ಕೇನಾರಾದ್ರೆ ಏನು ಮಾಡ್ತಿ? ಇರಕ್ಕೂ ಬೇಕಿದ್ದಾಳ. ಸುಮ್ಮನರು ನಿಧಾನ ಸರಿ ಮಾತಾಡೋದು ಕಲಿ. ಹಂಗ ಸಡನ್ನಾಗಿ ಈ ನಮ್ನಿ ನೀನು ಸಿಟ್ಟಾದಿ ಅಂದ್ರೆ ಏನು ಬೇಗಲ್ ನೋಡು. ಯಪ್ಪ ಹುಡುಗ ಬಸವಪ್ಪ ಅವರು ಇದು ಅವ್ರ ಅಣ್ಣ ಹೊಲ ಅದು ಮಾಡ್ತಾರ. ಇವರು ಓದ್ಯಾರಪ್ಪ, ಇದು ಪೇಟೆಗೆ ಕೆಲಸ ಅದು ನೋಡ್ಕೊಕತ್ತಾರ. ಹೊಲ ಮನೆ ಜಗ್ಗ ಐತಪ್ಪ ಅವ್ರದ್ದು. ಅವ್ರ ಅಣ್ಣಂದು ಎಲ್ಲ ಮದುವೆ ಆಗೈತಿ, ಅವ್ರ ಅಕ್ಕಂದು ಮದುವೆ ಆಗೈತಪ್ಪ. ಅವ್ರ ಅಕ್ಕಂದು ಒಂದು ಹುಡುಗಿ ಐತಿ, ಚಲೋ ಅದಾರ. ಅವ್ರ ಮನೆಗೆ ಹುಟ್ಟ್ಯಾರಂತ. ಅದಕ್ಕೆ ಮತ್ತೆ ಹೆಣ್ಣು ನೋಡಕ್ಕೆ ಬರೋದು ಹೆಂಗೆ ಏನಂತಂದು ಕೇಳಾಕತ್ತಿದ್ರು ಅವರು. ಅದಕ್ಕೆ ಮತ್ತೆ ಹೇಳಿದ್ದಪ್ಪ. ಹೌದೇನು? ನಾ ಎಲ್ಲ ವಿಚಾರಿಸ್ತಾನೆ, ವಿಚಾರಿಸಿ ಏನನ್ನೋದು ಹೇಳೋಣಂತ. ನೀವು ಹೋಗು, ಒಳಗಿಂದ ಕೆಲಸ ಏನಾರು ಇದ್ರೆ ನೋಡ್ಕೊ ಹೋಗು, ನಾವು ಮಾಡೋಣಂತ ಹೋಗು. ಅಪ್ಪ ನಾನು ಅವ್ರನ್ನ ಬಿಟ್ಟು ಬೇರೆ ಯಾರನ್ನ ತೋರಿಸಿದ್ರೆ ನಾ ಮದುವೆ ಆಗಂಗಿಲ್ಲ. ನಾ ಈಗ ಹೇಳಾಕತ್ತೇನೆ ನೋಡು. ಅಲ್ಲಲ್ಲೇ ನೀನು ತಿಳಿದೈತೆ ಇಲ್ಲ? ಈಗಿನ ಮಕ್ಕಳನ್ನ ಎದುರಕ್ಕೋಬಾರ್ದು. ಏನಕ್ಕೇನಾರ ಮಾಡ್ಕೊಂಡು ಎಲ್ಲಾರ ಹೋದ್ಲು ಅಂದ್ರೆ ಏನು ಮಾಡ್ತಿದ್ದಿ? ಮರ್ಯಾದಿನ ಹೋಗತ್ತಿಲ್ಲ. ಅದನ್ನ ಬಿಟ್ಟು ನೋಡಬೇಕು. ಹುಡುಗ ಒಳ್ಳೆಯ ಇದ್ರ ಮಾಡೋದಕ್ಕೇನು ಇದೈತಿ? ಅಡ್ಡಿ ಇಲ್ಲ, ಇದ್ದೂರಾಗ ಇರ್ತಾಳ. ಈ ಚಲೋ ಇಲ್ಲದ್ರ ಹುಡುಗ ಬಿಡಪ್ಪ, ಹೆಂಗಾರ ಹೇಳಿ ತಿಳಿಸಿ ಇದು ಮಾಡ್ಬೋದು. ಹೌದಿಲ್ಲ ಲಕ್ಷ್ಮವ್ವ? ಯಾರ ಬಂದ್ರ ಏನು? ನಮ್ದ ನಮಗ ಇವ್ರು ಬಾಯಕ್ಕ ಏನು ಹೂ ಬೇಕತ್ತ? ಏನು ಹೂ ಬೇಡ ಏನಿಲ್ಲ. ಇತ್ಲಾಗ ಹೊಂಟಿದ್ನಿ ಅಂಗಡಿ ಕಡೆ. ನೀವು ಮಾತಾಡ್ಕೊಳ್ಳೋದು ಯಾಕೆ ಗದ್ಲ ಹಾಕತ್ತಲ್ಲ ಅಂತ ಬಂದೆ. ನಿನ್ನ ಮಗಳು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡನಿ. ನಿನಗೇನು ತಲೆಗಿಲಿ ಕೆಟ್ಟತ? ಏನು ಹುಡುಗನ್ನ ಬಂಗಾರಿಗೇನು ಹುಡುಗ ಏನು ಕೊಟ್ಟು ಮದುವೆ ಮಾಡಿದ್ರೆ ಬಂಗಾರದಂಗೆ ಇರ್ತಾಳ ನೋಡಿ ನಿನ್ನ ಮಗಳು. ಬಾಯಕ್ಕ ಕೊಂದ್ರು ಗೊತ್ತೈತೇನೋ ಹುಡುಗ ಹೆಂಗ ಏನು ಅನ್ನೋದು ನಿನಗೆ?
ಇರ್ಲಿರ್ಲಪ್ಪ, ಎಲ್ಲ ಗೊತ್ತೈತಿ. ಸರೋಜವ್ವನ ಮಗ ಅವ ಇದು 2 ಗಂಡು ಹುಡ್ರು, ಒಬ್ಬಾಕೆ ಮಗಳ ನಂತರ ಮದುವೆ ಮಾಡಿಕೊಟ್ಟಾರ. ಅದಕ್ಕೊಂದು ಹುಡುಗಿ ಐತಿ. ದೊಡ್ಡವಂದು ಮದುವೆ ಆಗೈತಿ, ಈಗ 1.5 ವರ್ಷ ಆಯ್ತು. ಏನೋ ಕೂಸಿಗೀಸಿ ಏನಿಲ್ಲ. ಹೊಲ ಅದನ್ನ ಮಾಡ್ತಾನಿವ. ಜಗ್ಗ ಐತಿ ಹೊಲ ಅಂತೂ, ಒಂದು 10-15 ಎಕರೆ ಹೊಲ ಐತಿ. ಇದ್ರ ತೆಂಗಿನ ತೋಟ ಐತಿ. ಇದಕ್ಕಿಂತ ಇನ್ನೇನು ಬೇಕಪ್ಪ? ಮನೆ ಐತಿ, ಸ್ವಂತ ಮನೆ ದೊಡ್ಡದು. 2 ಗಂಡ್ಮಕ್ಳು. ಅವರು ಒಪ್ಪಿಗೆಂದಾರ. ಅವ್ರು ಒಪ್ಪಿಗೆಂದಿದ್ದ ಪುಣ್ಯ ನಿಮ್ದು. ನೀವು ಇದು ಮಾಡ್ತಿರಲ್ಲ ಏನು? ಹೌದೇನಕ್ಕ? ಚಲೋ ಅದಾರ ಏನಂಗಾರ? ಚಲೋ ಅದಾರ ಅಂತ ಕೇಳ್ತಿಲ್ಲ, ಬಂಗಾರದಂಗೆ ಅದಾರ ಏನು? ಒಪ್ಪಿಗೆ ಅಂದಾರ ಅಂದಮೇಲೆ ಸುಮ್ಮನೆ ಮದುವೆ ಮಾಡೋದು ಪಾಡ. ಅವ್ರ ಹತ್ತೊಂದು ಕಿರಿಕಿರಿ ಅದಾಳ, ಅದ ನಂತರ ಒಪ್ತಾನೆ ನಾನು. ಎಷ್ಟು ದಿವಸ ಅಂತ ಇರ್ತಾಳೆ? ವಯಸ್ಸಾಗೈತಿ, ಇವತ್ತಲ್ಲ ನಾಳೆ ಹೋಗಾಕಿ. ಸುಮ್ಮನೆ ಅವರು ಇದು ಮಾಡ್ಕೊತ ಬಂದದ್ದು ಸಂಬಂಧನ ಬಿಟ್ಕೊಡ್ಬೇಡ. ಏನು ಮದುವೆ ಮಾಡಿ ಕೊಡ್ರಿ, ಮಗಳು ಬಂಗಾರದಂಗೆ ಇರ್ತಾಳೆ. ಯೋಚನೆ ಹಿಂದ್ಕ ಮುಂದಕ್ಕೆ ಒಂದು ಇದನ್ನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಬರ್ತಾರ ಅಂದ್ರೆ ತೋರಿಸ್ರಿ ಹುಡುಗಿನ. ಏನು ಲಗು ಲಗು ಏಟು ಇದಾಕತ್ತ ಆಟೋ ಮದುವೆ ಮಾಡಿ ಕೊಟ್ಟು ಬಿಡ್ರಿ ಅದಾಗ. ಹಂಗಂತೇನಕ್ಕ? ನೀನು ಹೇಳಾಕತ್ತಿ ಅಂದ್ರೆ ಮತ್ತೆ ಚಲೋ ಇರ್ಬೋದು. ನನ್ನ ಮಗಳು ನಮಗೇನು ಚಿಂತಿಲ್ಲಕ್ಕ. ಮಗಳು ಒಂದು ಒಳ್ಳೆ ಮನೆ ಬಿದ್ಲಂದ್ರೆ ಅದ ಸಾಕು. ನಾವು ಯಾರ ಸಲುವಾಗಿ ದುಡಿಯೋದು? ಮಕ್ಕಳ ಸಲುವಾಗಿ ಅಲ್ಲ. ಈಕೆ ಒಬ್ಬಕ್ಕೆ ನಮಗಿಂದಿಲ್ಲ, ಮುಂದಿಲ್ಲ, ಮತ್ತೊಬ್ರಲ್ಲ. ಹಾಗಾಗಿ ನಮಗೆ ಚಿಂತೆ. ಎಂತೆಂಥರ ಮನೆಗಾರ ಕೊಟ್ಟು ಕೈ ಕಾಲು ಸುಟ್ಕೊಂಡಂಗೆ ಆದಿತ್ತಲ್ಲ ಅಂತಂದು. ಒಳ್ಳೆ ಮನೆಗೆ ಹೋಗ್ಕಳ ಅಂದ್ರೆ ನಮಗೂ ಅದ ಖುಷಿನ. ಇಷ್ಟಪಟ್ಟಾಳ ಅಂದ್ರೆ ಏನಿದೆ ಅಲ್ಲ. ಒಳ್ಳೆ ಮನೆಗೆ ಬಿದ್ದರಷ್ಟೇ ಸಾಕು ನನಗೂ. ನೋಡತ್ತಮ್ಮ, ಏನು ಯೋಚನೆ ಹೋಗ್ಬೇಡ. ನಿನ್ನ ಮಗಳು ಆರಾಮ್ ಇರ್ತಾಳೇನು? ಅವರು ಆರಾಮ್ ನೋಡ್ಕೊತಾರ. ಅಕ್ಕ ತಂಗಿ ಆಕಿ ದೊಡ್ಡ ಸೊಸೆ ಅಂತಾರನು ಬಂಗಾರದಂಗೆ ಐತದ. ಮನೆಯಿಂದ ಓಟು ಒಂದು ಕೆಲಸ ಇಲ್ದಂಗೆ ಎಲ್ಲ ಮಾಡ್ತದ ನೋಡ್ತಾನ. ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಕೊಟ್ಟು ಮದುವೆ ಮಾಡಿಬಿಡ್ರಿ. ಅದನ್ನ ಯೋಚನೆ ಮಾಡ್ತಾವಕ್ಕ. ಮಾಡಿ ನೋಡೋಣ, ಹೆಣ್ಣು ನೋಡಕ್ಕೆ ಮತ್ತೆ ಬರ್ರಿ ಅಂತಂದು ಹೇಳಿದ್ರ ಆತು. ಆಯ್ತು ತಗೊಳಪ್ಪ, ಬರ್ತಾನೆ ನಾನು. ಬಾರಕ್ಕ, ಚಾ ಕುಡಿವಂತಿ, ಚಾ ಮಾಡಿಸ್ತೇನೆ. ಚಾ ಕುಡಿಬೇಡ್ರಿ ಅಂದ್ರೆ ನನಗೂ ಡಾಕ್ಟ್ರು ಭಾಳ ಚಾ ಕುಡಿಯಂಗಿಲ್ಲ, ಏನಿಲ್ಲ ನೋಡಿ. ನಾನು ಒಂದು ಸಪ್ಪಂದು ಕಾಪಿ ಮಾಡ್ತಾರಲ್ಲ, ಅದನ್ನು ಕುಡಿತೇನೆ ಆಟ. ಅದು 2 ದಿನಕ್ಕೆ ಬೆಳಗ್ಗೆ ಸಾಯಂಕಾಲ ಆಟ ಅಲ್ವಾ. ನಾನು ಅಂಗಡಿ ಹೊಂಟಿದ್ನೆ. ಒಂದೀಟು ಅಡಿಕೆಲಿ ರೂಢಿ ಆಗ್ಬಿಟ್ಟೈತಿ. ದಿನ ಅಡಿಕೆಲಿ ಕೇಳಕ್ಕೆ ಸಮಾಧಾನ ಇಲ್ಲ. ಅದಕ್ಕೆ ತೊಗೊಂಬರ್ನ ಅಂತ ಹೊಂಟಿದ್ನೆ. ಹಂಗೆ ಮತ್ತೆ ಬಂದೆ. ಸರಿ ತಗೊಳಕ್ಕ. ನೋಡ್ದಿಲ್ಲ ಈಗ ಅಕ್ಕನ ಹೇಳ್ತಾ? ಹ್ಞೂ ರೀ, ಒಳ್ಳೆ ಮನೆ ಬಿದ್ಲು ಅಂದ್ರೆ ನನಗೇನು ಚಿಂತೆ ಇಲ್ರಿ. ಮತ್ತು ನೋಡ್ರಿ, ಹೇಳ್ತೀರೇನು ಹಾಕಿದ್ರಿಗೆ ಹೆಂಗೆ ನೋಡ್ರಿ. ಮತ್ತು ನೋಡಕ್ಕೆ ಬರ್ರಿ ಅಂತಂದು ಹೇಳನ್ರಿ. ನಾಳೆ ಒಂದಿಷ್ಟು ಹಣ್ಣು ಹಂಪ್ಲು ಎಲ್ಲ ತೊಗೊಂಬ. ನೋಡಕ್ಕೆ ಬರ್ತಾರ ಅಂದ್ರೆ ಹಣ್ಣು ಪಣ್ಣು ಒಂದಿಟ್ಟು ಸ್ವೀಟ್ ಏನಾರ ತೊಗೊಂಬರ್ತೀಯ ನಾನು ನೋಡ್ಸಿದ್ದು. ನೋಡಂತಡಿ ಮತ್ತೆ ಬರಲಿ ನೋಡಂಕ. ಹುಡುಗನು ನಾವು ನೋಡ್ದಂಕತಿ ಎಲ್ಲ ಇದಾಕತಿ. ಹಂಗೆ ಮಾಡಿದ್ರೆ ತಗೋರಿ. ಮತ್ತು ನಾಳೆ ತೋರಿಸಿದ್ರಾತು ರೀ. ಹೆಂಗಾದ್ರೂ ನಮ್ಮ ಬಸ್ವನ ಮದ್ವೆ ಚಲೋ ತಂಗ ಆತಂದ್ರೆ ಅಷ್ಟ ಸಾಕು ನೋಡ್ರಿ. ಏನು ಲಾಸ್ಟ್ನೇ ಅವನೊಬ್ಬನ ಇರೋದು ನಮ್ಮ ಮನ್ಯಾಗ. ಇನ್ನೇನು ನಮ್ಮ ಮಕ್ಕಳು ಮದುವಿನ ಸೈ ಅವನ ಮದುವೆ ಒಂಚೂರು ಚಲೋ ನಂಗೆ ಮಾಡ್ಬೇಕ್ರಿ. ಮಾಡೋಣ ತಗೋ. ಮತ್ತು ನಮಗೆ ಈಗ ಮತ್ತೊಬ್ರು ಯಾರು ಅದಾರ? ಅಕ್ಕಂಗ್ಯಾರ ಇಲ್ಲ, ಯಾರಿಲ್ಲ. ಇವ ಒಬ್ಬನ ಮಾಡಿದ್ರಾತು ಚಲೋ ಹೊತ್ತು ನಂಗೆ. ಮತ್ತು ಹುಡುಗಿ ಮನೆಗೆ ಮಾತಾಡೋ ಅಂದಿದ್ನಿ ಅಲ್ಲ, ಮಾತಾಡೋಣ ಏನು ಹೆಣ್ಣು ನೋಡೋಕೆ ಮತ್ತೆ ಬರ್ರಿ ಅಂತ ಅಂದಾರಂತ. ಏನಂತಾರಂತ? ಏನ್ರಿ ಹೇಳು ಅಂತ ಹೇಳಿದ್ದೆ. ಇವ ಇನ್ನೂ ಏನು ಹೇಳಿಲ್ರಿ. ನೋಡೋಣ ತಡ್ರಿ. ಮತ್ತು ಸಂಜೆ ಅನ್ನತ್ಲಿ ಏನಾರು ಹೇಳಿದ್ರೆ ಸೈ. ಮತ್ತು ಏನು ಮಾಡ್ತಾರೆ ನೋಡೋಣ. ಅಣ್ಣ, ಅತ್ತಿಗೆಮ್ಮ ನೋಡ್ರಿ ಅವ ಬಂದ. ಬಾ ಬಸವ. ಅಣ್ಣ, ಅತ್ತಿಗೆಮ್ಮ, ನಾನು ಅದ ಅಕ್ಷತಾನಂತಲೇ ಮಾತಾಡಿದ್ದೆ. ಅವ್ರ ಮನೆಯಾಗೂ ಒಪ್ಪ್ಯಾರಂತ. ಅದ ಹೆಣ್ಣು ನೋಡೋಕೆ ನಾಳೆ ಬರ್ರಿ ಅಂತ ಹೇಳ್ಯಾರಂತ ಅತ್ತಿಗೆಮ್ಮ. ಹೌದೇನು? ಮತ್ತು ನಾಳೆನ ಹೋದ್ರ ತಗೋ. ಹೌನಂತೆಲ್ಲ ಹೇಳ್ಬಿಡು. ಹ್ಞೂ ಅಣ್ಣ, ಹೇಳ್ತಂತ ತಗೋ. ಏನ್ರಿ ಇದು ಸರ ನೀವು ಹಾಕ್ಯಣಂಗಿಲ್ಲ, ಅಪ್ಪಾರು ಕೊಟ್ಟಿರೋದು ನಿಮಗೆ. ಇದ್ರಾಗ ಮದುವೆಯಾಗ ಸರ ಕೊಡ್ರಿ ಅವನಿಗೆ. ನಾಳೆ ಹಾಕ್ಕೊಳ್ಳಿ, ಚಂದ ಕಾಣ್ತೈತಿ. ನೀವಂತ್ರ ಹಾಕ್ಕೊಳಂಗ ಇಲ್ಲ, ಒಳಗೆ ಹಂಗೆ ಇಟ್ಟಿಟ್ಟು ಮೆರೀತದ. ಇನ್ನೊಂದು ಐತಿ ಬೇಕಂದ್ರೆ ನಿಮಗೆ ಕೊಡ್ತಾನೆ. ಅದನ್ನು ಕೊಡ್ರಿ ಅವನಿಗೆ, ಚಂದ ಕಾಣ್ತೈತಿ, ಹಾಕ್ಕೊಂತಾನೆ. ಹೆಣ್ಣು ನೋಡಕ್ಕೆ ಹೋಗತಿ, ಬರೀ ಕೊಳ್ಳಾಗ ಏನು ಬರ್ತೈತಿ ಹುಡುಗ, ಚಂದ ಕಾಣ್ತೈತಿ, ಹಾಕ್ಕೊಂಡ್ರಿ. ನಾ ಏನು ಕೊಡಲ್ಲ, ನೀನು ಕೊಡು. ನಿನ್ನ ಕೈಗದವಲ್ಲ ಎಲ್ಲ ಕೊಡು. ನಿನ್ನ ಮೈದನ ಮದುವೆ ಮಾಡಾಕೈತಿ, ಮಾಡು. ಹಂಗೇನಲ್ರಿ, ಮೈದ್ನ ಅಂದ್ರೆ ಮಗನ ಸಮಾನ. ಸಣ್ಣವ ಏನ ಪ್ರೀತಿ ವಿಶ್ವಾಸದಿಂದ ಇಷ್ಟು ದಿವ್ಸ ಇಲ್ದಂಗೆ ಈಗ ಅತ್ತಿಗೆಮ್ಮ ಅಂತ ಪ್ರೀತಿಯಿಂದ ಕಾಣಕತ್ತಾನ. ನನಗೂ ನನ್ನ ಮಗನ ಮದುವೆ ಮಾಡಿದಷ್ಟು ಖುಷಿ ಅನ್ಸಾಕತ್ತೈತೆ. ಅವನಿಗೆ ಎಲ್ಲ ನನಗೆ ಅವನಿಗೇನು ಕೊರತೆ ಬರ್ಲಂಗೆ ಚಂದಂಗಿ ಆಗ್ಬೇಕು ಅಂತ ನನಗೆ ಆಸೆ ಅಷ್ಟೆ. ನಾ ಈಗ ನಿನಗೆ ಏನಾರ ಅನ್ನೆ ಶೋಭಾ, ಮಾಡು ಮೈದನ ಮದ್ವಿನ. ನಾವು ಇಬ್ಬರು ಸೇರಿ ಮಾಡೋಣ, ಎಲ್ಲರೂ ಸೇರಿ ಮಾಡೋಣ. ಒಳ್ಳೆ ಯಾರು ಮಾಡಿರ್ಬಾರ್ದು ಆ ಥರ ಮಾಡೋಣ ಅಂತ ಆತ. ಆಯ್ತು ತಗೋ. ನಂದು ಒಂದು ಸ್ವಲ್ಪ ಕೆಲಸ ಐತಿ. ಇದು ನಾ ಮೋಟ್ರ್ ರಿಪೇರಿ ಬರಾಕತ್ತಾರ. ಏನಾಗ್ಲಲ್ಲ ಕೇಳ್ತೈತೆ. ಇನ್ನೂ 15 ದಿವಸ ಆಗಿಲ್ಲ ಮಾಡಿಸಿ. ಮತ್ತಲ್ಲೇ ಮೋಟ್ರು ರಿಪೇರಿಗೆ ಬಂದೈತಿ. ಮಳೆಗಾಲದಾಗ ಅದಕ್ಕೆ ಸಾಕಾಗೈತಿ. ಬರಾಕತ್ತಾರಂತಲ್ಲಿ, ಅದಕ್ಕೆ ಒಂದಿಟ್ಟು ಮೋಟ್ರ್ ರಿಪೇರಿ ಮಾಡಿಸಿ ಬರ್ತಾನೆ. ಏನಾರು ನಾಳೆ ಒಯ್ಯಾಕ ಹಣ್ಣು ಹಂಪ್ಲಿ ಏನಾರ ಬೇಕೇನು? ಹ್ಞೂ
ರೀ ಎಲ್ಲ ಬೇಕು ಮತ್ತು ಈಗೇನು ಸೀರೆ ಗಿರಿ ಏನು ಕೊಡಂಗಿಲ್ಲ, ಬರೀ ಹೆಣ್ಣು ನೋಡೋದಲ್ಲ. ಇನ್ನು ಅಣಕಾಯಿ ಇಟ್ರೆ ಬೇಕಾಗತ್ತೆ. ಅತ್ತೆಯರ ಅಂತೇಳಿ ಒಂಚೂರು ಮಾತಾಡ್ಬೇಕು ನೋಡ್ರಿ. ಅಣಕಾಯಿನ ಇಟ್ಟು ಬರ್ತಾರ ಏನಂಗ ಬರೀ ಹೆಣ್ಣು ಅಷ್ಟು ನೋಡಿ ಬರ್ತಾರ? ಕೇಳಿ ತೊಗೊಂಬರ್ಬೇಕು. ಸೀರೆ ಬೇಕಂದ್ರೆ ಮತ್ತೆ ತೊಗೊಂಬರ್ಬೇಕು ಹುಡುಗಿಗೊಂದು. ಅದೇನು ನೀನು ಹೂವು ಮಾತಾಡ್ಕೊರಿ, ಮಾತಾಡ್ಕೊಂಡು ಹೇಳು. ಹೋಗ್ಬೇಕಂದ್ರೆ ಸೀರೆ ಯಾವ್ದಾರ ಒಂಥರನಂತ, ಇಲ್ಲಾಂದ್ರೆ ನೀನು ರತ್ನ ಹೋಗಿ ತೊಗೊಂಬರ್ತೀರಿ ಅಂದ್ರೆ ತೊಗೊಂಬರ್ರಿ. ಮತ್ತು ಚಲೋದು ಒಂದು ಸೀರೆ, ಹಣ್ಣು ಬಾಳೆಹಣ್ಣು ಒಂದು ಇದನ್ನು ತೊಗೊಂಬಂದ್ಬಿಡ್ತಾನೆ ತಗೋ. ನಮ್ದು ಇದ್ರಾಗ ತೋಟದಾಗ ಗೊನೆ ಐತಲ್ಲ, ಅದ್ರಾಗ ಇಳಿಸ್ಕೊಂಬಂದ್ಬಿಡ್ತಾನೆ. ಎಷ್ಟ್ರದ್ದು ಬೇಕು ಅಷ್ಟ್ರದ್ದು ನೀವು ನೀನು ಕಿತ್ಕೊಂಬಂತಂತ. ಹೂವು ಮಲ್ಲಿಗೆ ಹೂವು ಒಂದಿಷ್ಟು ಒಂದು 2 ಮಾರನಷ್ಟು ಮಲ್ಲಿಗೆ ಹೂ ತರಲೇನು? ಹ್ಞೂ ರೀ, 2 ಮಾರನಷ್ಟು ಮತ್ತು ಮುಟ್ಕೊಳಕ್ಕೆ ಅದಕ್ಕೆ ಅಂದ್ರೆ ಬೇಕು. ಆಕಿಗೂ ಒಂದು ಸ್ವಲ್ಪ ಒಯ್ಬೇಕಾಕತ್ತೆ. ಮತ್ತು ಒಂದು 2 ಮಾರಷ್ಟು ಹೂ ತೊಗೊರಿ, ಬಾಳೆಹಣ್ಣು ತೊಗೊರಿ. ಒಂದು 5 ಥರದ ಹಣ್ಣು ತೊಗೊತೀರಿ ಏನು ನೋಡಿರಿ. ಮತ್ತು ಹೊಸ್ದಾಗಿ ಫಸ್ಟ್ನೇ ಸರಿ ಎಲ್ಲ ಹೊಂಟ್ರದು. ಏನಾರ ಒಂದಿಟ್ಟು ಸ್ವೀಟ್ ಏನಾರ ತೊಗೊರಿ. ಸರಿ ತಗೋ, ಬರೋ ಮುಂದೆ ತೊಗೊಂಬರ್ತಾನಂತ ನಾನು. ಕೆಲಸನೂ ರಗಡ್ ಬಿದ್ದವು. ಎಷ್ಟಕ್ಕತ್ತೆ ಅಷ್ಟು ಕೆಲಸ ಲಗು ಲಗು ಮಾಡ್ಕೊಂಡು ಅಂದ್ರೆ ನನಗೆ ಹಗರಕತಿ. ನಾಳೆ ಏನು ನೋಡಕ್ಕಂದ್ರೆ ಲಕ್ಷ್ಮಿಗೂ ಹೇಳೇ ಇಲ್ಲ. ಒಂದಿಟ್ಟು ಹೇಳ್ತಾನೆ ಆಕಿಗೆ. ಅದನ್ನ ಹೇಳಿದ್ದೆ ಸೈ ಹಿಂಗೆ ಹೆಣ್ಣು ನೋಡೋಕೆ ಹೋಗಿ ಮಾಡ್ತೀವಿ ಅಂತಂದು ಏನು ಹೇಳಿಲ್ಲ. ಆಕೆಗೆ ಹೇಳ್ತಂತಡಿ ಹೋಗಿ ಬರ್ತಾನೆ. ಹಂಗೆ ನಮ್ಮ ಅತ್ತಿ ಈಕಿ ರತ್ನಿ ಏನು ಮಾಡಕತ್ತಾರೆ ಏನ ಹಂಗೆ ಅಡ್ಡಾಡ್ಕೊಂತ ಹೋಗಿ ಮಾತಾಡಿ ಬರ್ತಾನೆ. ಬಸ್ಸು ಇತ್ಲಾಗ ಬರಾಕತ್ತಾನ. ಬರಲಿ ಬಿಡು, ಅದಕ್ಕೆಮ್ಮನ್ನು ಅಣ್ಣನ್ನು ಕಂಡು ಇತ್ಲಾ ಬರ್ತಾನೆ. ಮತ್ತೆ ಇಲ್ಲೇ ಬಂದ ಕೊನೆ ಅಂತಲೇ ಯವ್ವ ಇಲ್ಲದೇನು ಬೇ ಇದು ಅದಾನ ಬೇ. ಅಕ್ಷತಾ ಅದಾಳಲ್ಲ, ಹೇಳಿದ್ದೆ ಅವ್ರ ಮನ್ಯಾಗ ಕೇಳ್ಯಾಳಂತ. ಅವರು ಒಪ್ಪ್ಯಾರಂತೆ. ಯವ್ವ ನಾಳೆ ಮತ್ತು ಹೆಣ್ಣು ನೋಡೋಕೆ ಬರ್ರಿ ಅಂತ ಹೇಳ್ಯಾರಂತ ಅಣ್ಣ. ಅದಕ್ಕೆ ಮತ್ತು ಅವನಿದ್ರಿಗೂ ಹೇಳು ಅಂದ. ಅಣ್ಣನಿದ್ರಿಗೆ ಅಂದೆ. ಅದಕ್ಕೆ ಮಗ ಅಣ್ಣಗೆ ಹೇಳೇನಿ, ನಿನಗೂ ಹೇಳು ಅಂತ ಅಂದ್ರು. ನಾಳೆ ಹೋಗೋದಂತ ನೋಡ್ಬೇ. ಹ್ಞೂನಪ್ಪ ಹೋಗ್ರಿ. ಹೋಗ್ರಿ ಅಲ್ಲವ ಅಷ್ಟ್ರು ಹೋಗೋದು. ಅಲ್ಲಲ್ಲ ನಿಮ್ಮ ಅಕ್ಕ ಅನ್ನಕ್ಕೆ ದೊಡ್ಡಕ್ಕೆ ಅದಾನಿಲ್ಲ. ನಾನು ಇದ್ರಿಗೆ ಏನಾರ ಒಂದು ಈಗ ಮಾತಾಡ್ತೀನ. ನಿಮ್ಮ ಅತ್ತಿಗೆ ಮನಿದ್ರಿಗೆ ಹೇಳೋದಷ್ಟು ಹರ್ಕತ್ತಾನ ನಿನಗೆ. ನಾನು ಇದ್ರಿಗೆ ಹೇಳ್ಬೇಕಿಲ್ಲ ನೀನು. ಅಕ್ಕ ಏನಾಯ್ತು ಈಗಂತದು ಹೇಳಾಕತ್ತಾನಲ್ಲ ನಾನು ನಿನಗೂ. ಹೌದಲ್ಲ, ನಿಮ್ಮ ಅಕ್ಕ ಆಕಿ ದೊಡ್ಡಕಿ. ಹೌದು, ಆಕಿ ಇದ್ರಿಗೆ ಹೇಳ್ಬೇಕಿಲ್ಲ ಆಕಿ. ಯವ್ವ ಇಟ್ಟಿಟ್ಟಕ್ಕೆಲ್ಲ ಹಿಂಗೆ ಇದು ಮಾಡ್ಕೊಂತ ಕುಂದ್ರೆ ಆಗಂಗಿಲ್ಲ ಬೇ. ಮದುವೆ ಆಗತ್ತಂಕ ಒಂದಿಟ್ಟು ಸಮಾಧಾನದಾಗಿರ್ರಿ. ನೋಡಪ್ಪ, ನೀನು ನನಗೆ ಬುಧವಾದ ಹೇಳಕ್ಕಾದಿ ಹೇಳಂಗಾದಿ. ಅಲ್ಲ ನಿನಗೇನಾರ ಬುದ್ಧಿ ತಿಳಿತೈತಿಲ್ಲ? ನಿಮ್ಮ ಮಾವ ಬಂದೈತೇನೋ? ನಾ ಬಂದಾಗಿಂದ ನಿಮ್ಮ ಮಾವ ಬಂದಿಲ್ಲ. ಯಾಕೆ ಬಂದಿಲ್ಲ ಮಾವ ಅನ್ನೋದೇ ಕೇಳಿಲ್ಲ. ನಾಳೆ ಹೆಣ್ಣು ನೋಡಕ್ಕೆ ಹೋಗೋದಂತಿ ಒಂದೀಟರ ನಿಮ್ಮ ಮಾವಿಗೆ ಹೇಳ್ಬೇಕು ಮಾಡಬೇಕು. ನಾನೇ ಹೇಳೋದಕ್ಕಿಂತ ಮುಂಚೆ ನೀನಾರ ಒಂದೀಟು ನೆನೆಸಿದೇನ? ಅಣ್ಣ ಅಕ್ಕ ಮಾವನ ಕರಿಯೋಣ ಮತ್ತು ಅಂತಂದು ಅವ್ರಿಗೇನು ಬೆಲೆನೇ ಇಲ್ಲ. ಏನು ಮನೆ ಹಳೆಯ ಅಂತಂದ್ರೆ ಇರಾಕೊಬ್ಬೇಕು ಮಗಳದಾನಿ, ಇರಾಕೊಬ್ಬನ ಹಳೆಯ ಅದಾನ. ಏನು ಬೆಲೆನೇ ಇಲ್ಲ ಅವರಿಗೆ. ಅಕ್ಕ ಈಗ ಏನಾತೆ ಅಂತದು? ಏನಾತಂತ ಕೇಳ್ತೀಯಲ್ಲಪ್ಪ? ಮದ್ವಿದು ಎಲ್ಲ ತಯಾರಿ ಮಾಡ್ಕೊಳಕತ್ತಿದಿ. ಎಲ್ಲ ಓಡಾಡಿ ಮಾಡ್ಕೊಳಕತ್ತಿದಿ. ನಿಮ್ಮ ಅತ್ತಿಗೆಮ್ಮ ನಿಮ್ಮ ಅಣ್ಣ ಓಡಾಡಿ ಮಾಡಾಕತ್ತಾರ. ನಿಮ್ಮ ಮಾವಂದು ಒಬ್ರಿಗೂ ಲಕ್ಷ್ಯ ಇಲ್ಲ. ಯವ್ವ ನಿನಗೂ ಹೇಳಕ್ಕಾಗಲ್ಲ ಏನು ಬೇ? ನೀನು ಹಳೆಯನೇ ಬಿಟ್ಟು ಎಲ್ಲದಕ್ಕೂ ಮಾಡ್ತೀರೇನ? ನಾಳೆ ಅವ್ರು ಬರೋದು ಬೇಡೇನ? ನಾನಲ್ಲಿ ಹೋಗಿ ಅನಿಸ್ಕೇಳೆ. ನಿಮ್ಮ ತವ್ರ ಮನೆಯವರು ಒಂದೇನು ಎದಕ್ಕೂ ಕರೀಲಿಲ್ಲ ಮಾಡಲಿಲ್ಲ. ಹಳೆಯ ಅನ್ನೋದು ಕಿಮ್ಮತ್ತು ಕೊಡೋದಿಲ್ಲ ಅವರು, ಹಂಗೆ ಹಿಂಗೆ ಅಂತಂದು ನನಗಂತಾರ. ಅಕ್ಕ ಈಗ ಏನಾತ್ ಬಿಡೆ, ನಾನು ಫೋನ್ ಮಾಡಿ ಕರಿತೀನಿ. ಮಾವನ್ ಬರ್ತಾರ. ಅಲ್ಲಪ್ಪ ಈಗ ನಾ ಹೇಳ್ದೆ ಕರಿತೇನೆ ಅನ್ನಕತ್ತೀನಿ. ನಾ ಹೇಳಿಲ್ಕ್ರ ನಿಮ್ಮ ಮಾವಂದ ನೆನಪಾಕದಿಲ್ಲ ಯಾರಿಗೂ. ಆಯ್ತು ಬಿಡಕ್ಕ, ನಾನಾದ್ರೂ ಇಲ್ಲ ಅಣ್ಣಂಗೆ ಹೇಳ್ತೀನಿ ಬಿಡ. ಅಣ್ಣ ಕರೆದ್ರು ಬರ್ತಾರ ಮಾವ. ನೋಡಿ ಹೆಂಗುಕ್ಕಾನ. ನೋಡವ ಹೆಂಗುಕ್ಕಾನ. ಎಷ್ಟ ಹೇಳಿದ್ದು ನೋಡು, ಹೇಳತ್ಲೆ ಹಿಂಗ ಸುಮ್ಮನೆ ಹೋಗೇ ಬಿಟ್ಟ. ಏನು ಮಾಡೋದವ, ಕಾಲನ್ ಕಸ ಆಗ್ಬಿಟ್ವಿ ನಾವು ಈ ಮನ್ಯಾಗ. ಎಲ್ಲ ಮಿಣಿಕಿದ ಕೆಲಸ. ಆಕಿನ ಹಿರಿಯ ಮನುಷ್ಯಳಾಗ್ಯಾಳ, ಆಕಿನ ಯಜಮಾನಿಗಳ ಈಗ ಮನೆಗೆ. ನಮ್ಮನ್ನ ಕಾಲನ್ ಕಸ ಮಾಡಿ ಆಕಿನ ಓಡಾಡೋದು ಮಾಡೋದು. ನನ್ನ ಮಗನ ಮದ್ವಿ ಆಕಿನ ಮಗನ ಮದ್ವಿ ಅನ್ನಂಗೆ ಮಾಡಕತ್ತಾಳ ಈಗ ನಾಟಕನ. ಆಕಿ ಸರಿಯಾಗಿ ಮಾಡ್ಬೇಕು ಬೇಕು. ಇದು ಯಾಕ ಭಾಳ ಆಗೈತಿ. ಅತ್ತಿಯರ ನೋಡು ಮುಂಚೆ ನಾನು ಪಾಣಿಗೆ ಬರಕಿದ್ರಕಿ ಈಗಲೇ ಅತ್ತಿಯರ ಅಂತ ಕೂಗ್ತಾವ ನಿತ್ಕೊಂಡು. ಅತ್ತಿಯರ ಏನು ಹೇಳಿ ಯಾಕ? ಅದ ಇವರು ನಿಮ್ಮ ಮಗ ಕೇಳಾಕತ್ತಿದ್ರೆ ಅತ್ತಿಯರ. ನಾಳೆ ಮತ್ತೇನು ಹಂಗೆ ಬರೀ ಹೆಣ್ಣು ಅಷ್ಟೇ ನೋಡಕ್ಕೆ ಹೋಗೋದ ಏನು? ಇದನ್ನ ಅಣಕಾಯಿ ಇಟ್ಟು ಬರೋದ ಮತ್ತು ಸೀರೆ ಗೀರೆ ಏನಾರು ತೊಗೊಂಬರೋದೈತೆ ಹೆಂಗೆ ಕೇಳಿ ಮತ್ತು ಅವನ್ನ ಅಂತ ಅಂದು. ನಾಳೆ ಮತ್ತೆ ಏನೇನು ಮಾಡ್ತೀರಿ ಅತ್ತಿಯರ? ನಾ ಏನು ಮಾಡ್ಲವ? ಎಲ್ಲ ನೀವು ಮಾಡಾಕತ್ತಿಲ್ಲ ಮಾಡು. ನಾ ಏನು ಮಾಡೋದಿಲ್ಲ, ಎಲ್ಲ ನೋಡೋದಾಟ ನಾನು. ಹಂಗಲ್ರಿ ಅತ್ತಿಯರ. ಅಯ್ಯೋ ನಿಮ್ಮ ಮಗನ ಮದುವೆ ನೋಡೋದಾಟ ಅಂತೀರಲ್ರಿ. ನಾಳೆ ಮತ್ತು ಅಣಕಾಯಿ ಇಡೋದಾದ್ರೆ ಸೀರೆ ಬೇಕಂತ್ರಿ. ಹಂಗಾಗಿ ಏನು ಮಾಡ್ತಿರೋ ಏನು ಬಿಡ್ತಿರೋ ನೋಡುವ. ಹೆಂಗೆ ಮಾಡ್ಕೊಂತೀರ ಮಾಡ್ಕೇರಿ. ನಿನಗೂ ನಿನ್ನ ಗಂಡಗೂ ಬಿಟ್ಟಿರೋದ ಈಗ. ಅಣಕಾಯಿ ಇಟ್ಟು ಬರ್ರಿ, ನಾಳೆ ಮದುವೆನಾರ ಮಾಡ್ಕೊಂಬರ್ರಿ. ಏನು ಅಯ್ಯಯ್ಯ ಹೇಳಕತ್ತೈತಿಲ್ಲ ಅವ್ವ. ಅಣಕಾಯಿ ಇಡ್ರಿ, ಮದುವೆನಾರ ಮಾಡ್ಕೊಂಬರ್ರಿ. ಒಮ್ಮೆ ಹೇಳಿದ್ರೆ ಮುಗೋದೋತು. ತಿರ್ಗಾ ಮುರ್ಗ ಒಂದು ತಲೆ ತಿನ್ಬೇಡ, ಹೋಗಿ ಆರಾಮಿಲ್ದಕ್ಕಿ. ಚಂದಂಗಿ ಮಾತಾಡೋ ರತ್ನ. ನಿನ್ನಂತೆಲ್ಲ ಮಾತಾಡಕತ್ತಿಲ್ಲ, ನಮ್ಮ ಅತ್ತೆರಂತೆಲ್ಲ ಮಾತಾಡಕತ್ತಿರೋದು. ನೀನು ಮಾತಾಡ್ಸಿದೆ ಅಂದ್ರೆ ಮಾತಾಡೋಕೆ ಬಾ. ನೀ ಏನೇ ನನ್ನ ಹತ್ರ ಮಾತಾಡೋದು? ನಮ್ಮವ್ವ ಹೇಳಕತ್ತೈತಿಲ್ಲ ಮಗಳು ನಾನು, ನನಗೂ ಮಾತಾಡೋಂಥದ್ದು ಹಕ್ಕೈತಿ. ನಡಿ ನೀನು. ಆಕಿ ಗೊತ್ತಿಲ್ಲ ಅಂತ ನೀವು ಮಾಡ್ರಿ ಮಾಡಕತ್ತಿರಲ್ಲ.
ನಾಟಕ ಮಾಡಕ್ಕೆ ಬರ್ತಾಳೆ ನನಗೆ ಜೋರು ಜೋರು ಮಾಡಿ ರೋಪ್ ರೋಪ್ ಆಯ್ತಾಳೆ